ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನು ಅಂತ ಅಂದರೆ ನಾನು ಆಫೀಸ್ ಕೊಲೀಗ್ಸ್ಗೆ ನಾನು ಇವತ್ತು ನನ್ನ ಕೈಯಾರ ನಾನೇ ಅಡುಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ನನ್ನ ಬರ್ಡೇ ಆದಂಗಿಂದ ಏನಾದ್ರು ಅಡುಗೆ ಮಾಡ್ಕೊಂಬ ಅಂತ ಫೋರ್ಸ್ ಮಾಡ್ತಿದ್ರು. ತುಂಬ ಫೋರ್ಸ್ ಅಂತ ಅಲ್ಲ, ಕೇಳಿದರು. ಸೊ ಇವತ್ತು ಆಫ್ಟರ್ 4 ಡೇಸ್ ನಾನು ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ ವರ್ಕ್ಗೆ. ಲೈಕ್ ವಾಯ್ಸಲ್ಲಿ ಗೊತ್ತಾಗ್ತಿರ್ಬೋದೇನೋ, ನನಗೆ ಹುಷಾರಿಲ್ಲ. ಸೊ 4 ದಿನ ಇದ್ದ ಸಿಕ್ ಲೀವಲ್ಲಿದ್ದೆ, ಇವಾಗ ಮತ್ತೆ ವರ್ಕ್ಗೆ ಹೋಗ್ತಾ ಇದ್ದೀನಿ. ಸೊ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಓಕೆ, ಜಾಸ್ತಿ ಟೈಮ್ ಇಲ್ಲ, ವಿಡಿಯೋ ಒಳಗಡೆ ಹೋಗ್ಬಿಡೋಣ ಬನ್ನಿ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಪಾಸ್ತಾ ಮಾಡೋಣ ಅಂದ್ಕೊಂಡಿದ್ದೀನಿ. ವೈ ಬಿಕಾಸ್ ನನಗೆ ಅಷ್ಟೊಂದು ಇಂಡಿಯನ್ ಡಿಶ್ ಮೇಲೆ ನಾಲೆಡ್ಜ್ ಇಲ್ಲ. ಸೊ ನನಗೆ ಈ ಪಾಸ್ತಾ, ನೂಡಲ್ಸ್, ಪಿಜ್ಜಾ, ಬರ್ಗರ್, ಈ ಥರ ಇಟಾಲಿಯನ್ಸ್ ಫುಡ್ ಎಲ್ಲ ನಂಗೆ ಆಲ್ಮೋಸ್ಟ್ ಗೊತ್ತು. ಸೊ ಪಾಸ್ತಾ ಮಾಡೋಣ ಅಂದ್ಕೊಂಡಿದ್ದೀನಿ. ಅದೂ ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಫಸ್ಟು ಟೈಮ್ ವೇಸ್ಟ್ ಮಾಡ್ದಿರಾ ಬೇಗ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟು ನಾನು ವಾಟರ್ ಬಾಯ್ಲ್ ಮಾಡಿಕೊಂಡೆ. ಸೊ ನೀರು ಹಾಕೊಂಡ್ಬಿಡೋಣ. ಈ ಥರ ಮಾಡೋದ್ರಿಂದ ಸ್ವಲ್ಪ ಬೇಗ ಏನಂತಾರೆ, ನೀರು ಬೇಗ ಕುದಿಯುತ್ತೆ ಆ್ಯಂಡ್ ಬೇಗ ಕುಕ್ ಆಗುತ್ತೆ ಅಂತಾರೆ. ಅದಕ್ಕೋಸ್ಕರ ಸೊ ನಾನು ಇವಾಗ ವಾಟರ್ಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೂ ಇವಾಗಲೇ ಗೊತ್ತಾಗ್ತಾ ಇರೋದು. ನನ್ನ ಕುಕಿಂಗ್ ಸ್ಕಿಲ್ಸ್ನ ನೋಡಿ ನಾನೇ ಶಾಕ್ ಆಗ್ತಾ ಇದ್ದೀನಿವಾ. ನನಗೂ ಇಷ್ಟ ಅಲ್ಲ ಅಡುಗೆ ಮಾಡೋಕ್ಕೆ ಬರುತ್ತಾ ಅಂತ. ಪರವಾಗಿಲ್ಲ ಗುರು, ಒಂದು ರೇಂಜ್ಗೆ ಮ್ಯಾನೇಜ್ ಮಾಡ್ತೀನಿ ನಾನು ಕೂಡ. ಹಾಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ. ಇದೊಂದು ಸ್ವಲ್ಪ ಹೊತ್ತು, ಒಂದು 2 ಮಿನಿಟ್ಸ್ ಬಾಯ್ಲ್ ಆಗಿಬಿಟ್ಮೇಲೆ ಪಾಸ್ತಾ ಹಾಕೋಣ. ಹಂಗೆ ಕೆಲವೊಂದು ಕ್ವಶನ್ಸಿಗೆ ನಾನು ಆನ್ಸರ್ ಮಾಡ್ತೀನಿ. ಅಂದರೆ ನಾನು ಸ್ವಲ್ಪ ದಿವಸದ ಮುಂಚೆ ಸ್ಟೋರಿ ಹಾಕಿದೆ ಇನ್ಸ್ಟಾಗ್ರಾಮಲ್ಲಿ, ಯಾವ ಥರ ವಿಡಿಯೋಸ್ ಬೇಕು ಅಂತ. ವೈ ಬಿಕಾಸ್ ತುಂಬ ಜನ ಹೇಳಿದಾರ ಯಾಕೆ ಇತ್ತೀಚೆಗೆ ವ್ಲಾಗ್ ಏನು ಮಾಡ್ತಾ ಇಲ್ಲ ಅಂತ. ಸ್ವಲ್ಪ ಬ್ಯುಸಿ ಇದರಿಂದ ಮಾಡಿರಲಿಲ್ಲ. ಸೊ ನಾವು ಆದಷ್ಟು ಬೇಗ ಕಂಬ್ಯಾಕ್ ಮಾಡುವಂತಲೂ ಕೇಳಿದ್ರೆ ಮಾಡ್ತೀನಿ. ಇನ್ನು ಮುಂದೆ ರೆಗ್ಯುಲರಾಗಿ ಟ್ರೈ ಮಾಡ್ತೀನಿ ವಿಡಿಯೋಸ್ ಮಾಡೋಕ್ಕೆ. ಸ್ವಲ್ಪ ಪಾಸ್ತಾ ಹಾಕ್ಕೊಳ್ತೀನಿ. ನಮ್ಮ ಗ್ಯಾಂಗಲ್ಲಿರೋರೆಲ್ಲ ಚೆನ್ನಾಗಿ ತಿನ್ನೋರೆ, ಪಕಾಸು ವಂಶದವರು. ಸೊ ಸ್ವಲ್ಪ ಹಾಕೋಣ. ನಾನು ಒಂಚೂರು ಇಟ್ಕೊಳ್ತೀನಿ. ಯಾವ ಥರ ವಿಡಿಯೋಸ್ ಬೇಕು ಅಂತ ಹಾಕಿದ್ದಕ್ಕೆ ತುಂಬ ಜನ ಹೇಳಿರೋದು ಸೇ ಎಸ್ ಯುವರ್ ಬೆಸ್ಟ್ ಫ್ರೆಂಡ್. ನಮ್ದು ಬೆಸ್ಟ್ ಫ್ರೆಂಡ್ಸ್ದು ನಮ್ದೆಲ್ಲ ಕತೆ ಹಿಂಗಾಗಿದೆ ಅಂದರೆ, ನಾನು ಫ್ರೀ ಇದ್ರೆ ಅವ್ರು ಬ್ಯುಸಿ ಇರ್ತಾರೆ, ಅವ್ರು ಬ್ಯುಸಿ ಇದ್ರೆ ನಾನು ಫ್ರೀ ಇರಲ್ಲ, ಹಂಗಿದೆ. ಸೊ ಮಾಡ್ತೀನಿ ಅದನ್ನು. ಬಡತವ ಏನೇನು ಕೊಡ್ತಾರೆ ಅಂತ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ವಾಟರ್ ಬೇಕು ಹಾಕ್ಕೊಳ್ತೀನಿ. ಒಂಚೂರು ಕುಡಿಯೋದಕ್ಕೆ ನಾನು ವಾಟರ್ ಹಾಕೊಂಡ್ಬಿಡೋಣ. ಇಷ್ಟೊಂದು ಬಿಸಿ ಇದೆಯಾ? ಅದು ನೀಟಾಗಿ ಬಾಯ್ಲ್ ಆಗ್ತಾಯಿರಲಿ ಅಷ್ಟರಲ್ಲಿ ನಾನು ಅದು ಸಾಸ್ಗೆ ರೆಡಿ ಮಾಡೋಣ. ಸಾಸಿಗೆ ಫಸ್ಟು ನಾನಿವಾಗ ಏನು ಮಾಡಲಿ,
ಗಾಡ್. ಫಸ್ಟಿಗೆ ಮ್ಯಾಗಿ ಮಸಾಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ನೆಕ್ಸ್ಟ್ ಬಂದು ಸೋಯಾ ಸಾಸ್. ನಾನು ಡೈರೆಕ್ಟ್ ಪ್ಯಾನಿಗೆ ಯೂಸ್ ಮಾಡಲ್ಲ, ನಾನೇ ಒಂಥರ ಸಾಸ್ ಥರ ಕ್ರಿಯೇಟ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡ್ತೀನಿ. ಚಲ್ದೆ ಗುರು, ಯಾವ ಕೆಲಸನೂ ನೆಟ್ಟಿಂಗ್ ಮಾಡಲ್ಲ ನೋಡಿ. ಸೋಯಾ ಸಾಸ್ ಜಾಸ್ತಿ ಹಾಕಲ್ಲ ಬಿಕಾಸ್ ರೇಣು ಕೂಡ ಇಷ್ಟ ಆಗಲ್ಲ. ಸೋಯಾ ಸಾಸ್ ಹಾಕಿದ್ಮೇಲೆ ರೆಡ್ ಚಿಲ್ಲಿ ಸಾಸ್ ಜಾಸ್ತಿ ಹಾಕ್ತೀನಿ, ಹಂಗೇನಿಲ್ಲ, ಸ್ವಲ್ಪನೇ ಹಾಕೋದು. ಸೊ ಇಷ್ಟೇ ಸಾಕು. ಇನ್ನ ಒಂದು ಇದೇನೋ ಇದೆ, ಇದೇನು ಅಂತ ಗೊತ್ತಿಲ್ಲ, ಬಟ್ ಇದು ಯೂಶಲಿ ಪಾಸ್ತಾಗೆ ಮತ್ತು ಪಿಜ್ಜಾ ಟಾಪರ್ಸ್ ಆಗೇನೋ ಯೂಸ್ ಮಾಡ್ತಾರೆ, ನಂಗೆ ಗೊತ್ತಿಲ್ಲ. ಸದ್ಯಕ್ಕೆ ಈ ಸಾಸ್ ಸಾಕು. ನೀಟಾಗಿ ನೆಕ್ಸ್ಟ್. ಐ ವಿಶ್ ನಮ್ಮಮ್ಮ ಈ ವಿಡಿಯೋ ನೋಡಬಾರ್ದು, ನೋಡಿದ್ರೆ ಸಲ್ಸಾಯ ಬೈತಾರೆ. ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಆಗಿದೆ, ಈ ಥರ ಅಡುಗೆ ಮಾಡ್ಕೊಂಡು ತಿಂತೀಯ ನೀನು ಅಂದ್ಕೊಂಡು. ಬಟ್ ಪರವಾಗಿಲ್ಲ, ಒಂದ್ಸಿನ ವಾಯ್ ಏನಾಗಲ್ಲ. ನೆಕ್ಸ್ಟು ನಾನು ಇಲ್ಲಿಗೆ ಸಾಲ್ಟ್ ಹಾಕ್ಕೊಂಡ್ಬಿಡ್ತೀನಿ, ಬಿಕಾಸ್ ನಾನು ಮರ್ತೋಗ್ಬಿಡ್ತೀನಿ. ಒಂದೊಂದ್ಸಲ ಸಾಲ್ಟ್ ಹಾಕೋದೇ ಮರಿತೀನಿ, ಮೇನ್ ಥಿಂಗ್ ಅದನ್ನೇ ಹಾಕೋದೇ ಮರೆಯೋದು ನಾನು ಜಾಸ್ತಿ. ಸಾಲ್ಟ್ ಆಲ್ರೆಡಿ ಅಲ್ಲೂ ಹಾಕಿದ್ವಿ, ಸೊ ಜಾಸ್ತಿ ಹಾಕ್ತಾಯಿಲ್ಲ, ಬೇಕು ಅಂದರೆ ನೋಡ್ಕೊಂಡು ಹಾಕ್ಕೊಳ್ತೀನಿ. ನೆಕ್ಸ್ಟು ಚಿಲ್ಲಿ ಪೌಡರ್. ಅಯ್ಯೋ ಪಾಪ ನನ್ನ ಫ್ರೆಂಡ್ಸು ಲಿಟ್ರಲಿ. ಆ್ಯಂಡ್ ಈ ಪೌಡರ್ ಏನು ಅಂತ ನನಗೆ ಗೊತ್ತಿಲ್ಲ, ಬಟ್ ಹಾಕ್ತಾರೆ ಪರವಾಗಿಲ್ಲ. ಅಷ್ಟೇ ಸಾಕು. ಸೊ ಯಾ ಸಾಸ್ ರೆಡಿ ಆಗಿದೆ. ಇವನ್ ಪಾಸ್ತಾ ಕೂಡ ರೆಡಿ ಆಗೋಯ್ತು, ಪರವಾಗಿಲ್ಲ. ಓಕೆ, ಇವಾಗ ಪಾಸ್ತಾದು ಅದು ಮಿಕ್ಕಿರೋ ರಿಮೈನಿಂಗ್ ವಾಟರ್ ಏನಿರುತ್ತೋ ಅದನ್ನು ಥ್ರೋ ಮಾಡಿ ಪ್ಯಾನಿಗೆ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಮುಗಿದಿತ್ತು. ಫ್ರೈಯೋ ಗೊತ್ತಿಲ್ಲ ಅದೇನಂತಾರೆ ಅಂತ, ಬಟ್ ಈ ಥರ ಮಿಕ್ಸ್ ಮಾಡಿದ್ರೆ ಪಾಸ್ತಾ ರೆಡಿ. ಇವಾಗ ಇನ್ನೂ ಒಂದು ಬಾಣಲಿ ತೊಗೊಂಡಿದ್ನಲ್ಲ, ಐ ಥಿಂಕ್ ಕಾಣಿಸ್ತದೆ, ಪರವಾಗಿಲ್ಲ. ಸೊ ಇದೊಂಚೂರು ಕಾಯಿಲಿ ಬಾಣಲಿ ನೀಟಾಗಿ. ಎಷ್ಟು ಚಂದ ರೆಡಿ ಉಂಟು ಮಾರ್ರೆ. ಹೆಂಗ ಅಡುಗೆ ಮಾಡಕ್ ಬರುತ್ತೆ. ಬಾಂಡಿ ಕಾದಿದೆ, ಸೊ ಅದಕ್ಕೆ ಆಯಿಲ್ ಹಾಕೋಣ ಸ್ವಲ್ಪ. ನೆಕ್ಸ್ಟ್ ಸಾಸಿವೆ ಸ್ವಲ್ಪ ಹಿಂಗೆ ಟಚ್ ಕೊಡ್ತಾ ಇದ್ದೀನಿ. ಸಾಸಿವೆ and then ಜೀರಿಗೆ. ಫುಲ್ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇದು
ಇಟಾಲಿಯನು ಆಗಲ್ಲ, ಇಂಡಿಯನು ಆಗಲ್ಲ, ಮಿಕ್ಸ್ ಮಾಡ್ತಾ ಇದೀನಿ. ಬಟ್ ಚೆನ್ನಾಗಿರುತ್ತೆ, ನನಗಿದು ಇಷ್ಟ, ನಾನು ಹಿಂಗೆ ಮಾಡ್ಕೊತೀನಿ. ಓಕೆ, ಇವಾಗ ವೆಜೀಸ್ನ ಹಾಕೋ ಟೈಮ್. ವೆಜೀಸ್ ಅಂದರೆ ಏನು ಯೂಸ್ ಮಾಡಿಲ್ಲ. ಫಸ್ಟು ಆನಿಯನ್ನ ಹಾಕೋದೇ ಬೆಟರ್. ಮಿಕ್ಸ್ ಮಿಕ್ಸ್ ಮಿಕ್ಸ್. ಆನಿಯನ್ನ ನಾನು ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಯೂಶಲಿ ಪಾಸ್ತಾಗೆಲ್ಲ ಬಾಕ್ಸ್ ಶೇಪಲ್ಲೇ ಆನಿಯನ್ ಯೂಸ್ ಮಾಡೋದು. ಆ್ಯಂಡ್ ಆನಿಯನ್ ಎಷ್ಟು ಇದಾಗತ್ತಂಗೆ ಮಿಕ್ಸ್ ಮಾಡಬೇಕಂದ್ರೆ ಲೈಕ್ ಒಂಚೂರು ಪಿಂಕಿಶ ಬ್ರೌನಿಶ ಗೊತ್ತಿಲ್ಲ, ಒಂಚೂರು ಓಕೆ ಥರ ಅನಿಸೋ ತನಕ ಫ್ರೈ ಮಾಡ್ತೀನಿ. ಅದಾದ್ಮೇಲೆ ಪಟಾಟೊ ಹಾಕ್ಕೊಂಡು, ಟೊಮ್ಯಾಟೊ ಹಾಕ್ಕೊಂಡು ಓಕೆ. ಇವಾಗ ಕುಕಿಂಗ್ ಫೀಲ್ಡಿಗೆ ಬಂದಿರೋದು ಹಾಗೆಲ್ಲ. ನನ್ನ ಬರ್ಡೇ ಆಗಿ 1 ವೀಕ್ ಆದರೂ ಕೂಡ ಇನ್ನೂ ಬರ್ಡೇ ನಡೀತಾನೆ ಇದೆ. ಬಟ್ ಖುಷಿ ಏನಂದರೆ ನಾನು ಏನೋ ರ್ಯಾಂಡಮ್ ಆಗಿ ಹೇಳಿದ್ದು ನನ್ನ ಕಪ್ ಕೇಕ್ನ ಕಟ್ ಮಾಡಬೇಕು ಅಂತ ಆಸೆ ಇದೆ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಕಪ್ ಕೇಕ್ಗೆ ಕಟ್ ಮಾಡಿಸಿದ್ರು. ಅದೇ ಖುಷಿಯಾಗಿದೆ ನನಗೆ. That's fine. Like my mother, she said that you find the sky. Some people fall in love with a lot of people sometimes. Some mistakes. ಇವಾಗ ಟೊಮೆಟೊ ಹಾಕೊಳ್ಳೋಣ. ಆಲ್ವೇಸ್ ಟೊಮೆಟೊ ನಾನು ಯಾವಾಗ ಏನಂದರೆ ಲೈಕ್ ಅದು ಬೇಗ ಕುಕ್ ಆಗಬೇಕು ಅಂದರೆ ಒಂಚೂರು ಸಾಲ್ಟ್ ಯೂಸ್ ಮಾಡಬೇಕಂತೆ. ಸೊ ಅದು ಬೇಗ ಸಾಫ್ಟ್ ಬಂದ್ಬಿಡುತ್ತಂತೆ. ನಾನೆಲ್ಲ ಅಡುಗೆ ಹೇಳ್ಕೊಳಕ್ಕೆ ಬಂದರೆ ಅಷ್ಟೇ. Summer 6 and 8, that's alright, that's okay. ಯಾ ಸ್ವಲ್ಪ ಹೊತ್ತು ಅದು ಹೀಗಾಗಿ ಕುಕ್ ಆಗಲಿ. ಓಕೆ, ಆ್ಯಂಡ್ ಇದು ಬರ್ಡೇ ಗಿಫ್ಟ್, ನನ್ನ ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ದು. ಕ್ಯೂಟ್ ಆಗಿದೆ. ಆ್ಯಕ್ಚುಲಿ ಈ ವರ್ಷ ಬರ್ಡೇ ತುಂಬ ಚೆನ್ನಾಗಿತ್ತು. ನಾನೇ ಲೂಸ್ತಾಗಿ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೇನೋ ಅಂತ ಅನ್ನಿಸ್ತಿದೆ ಇವಾಗ. ಥ್ಯಾಂಕ್ಸ್ ಎಲ್ಲರಿಗೂ. ಆ್ಯಂಡ್ ತುಂಬ ಗಿಫ್ಟ್ಸ್ ಕೂಡ ಬಂತು. ಎಲ್ಲ ಗಿಫ್ಟ್ಸ್ ಆಲ್ಮೋಸ್ಟ್ ಮನೇಲೇ ಇದೆ, ಯಾವುದೂ ತಂದಿಲ್ಲ. ಇರೋದೇ ಇದೊಂದು ಬಾಟಲ್ ಇದೆ ಇಷ್ಟೇ. ಯೂಸ್ ಮಾಡ್ತಾ ಇದ್ದೀನಿ ಬಿಡು, ಅದು ನನಗೆ ಇಷ್ಟ ಅಂತ ಮೊಮೆಂಟ್. ಸೊ ಇವಾಗ ನಾನು ಪ್ರಿಪೇರ್ ಮಾಡಿರೋ ಸಾಸ್ನ ಇದಕ್ಕೆ ಹಾಕೊಳ್ತೀನಿ. ಸಾಸ್ ಜೊತೆ ವೆಜೀಸ್ ಎಲ್ಲ ಒಂಚೂರು
ಮಿಕ್ಸ್ ಆಗಿ ಅದು ಟೇಸ್ಟ್ ಬರಬೇಕು. ಆಕ್ಚುಲಿ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಹ್ಯಾವ್ ಹಿಂಡ್ಕೊಳ್ಳೋಣ ಇವಾಗ. ಸ್ವಲ್ಪ ನೀಟಾಗಬೇಕಾಗಿದೆ. ಪಚ್ಚೆ ಇವಾಗ ಇದನ್ನ ಹಾಕ್ತಿದ್ದೀನಿ. ಐ ಡೋಂಟ್ ನೋ ವಾಟ್ ಇಟ್ ಇಸ್. It's like pickle. But it's not. Yeah. ಆಲ್ಮೋಸ್ಟ್ ಡನ್. ಇವಾಗ ಆಲ್ರೆಡಿ ಪ್ರಿಪೇರ್ ಆಗಿರೋ ಪಾಸ್ತಾನ ತೆಗೆದು ಇಲ್ಲಿಗೆ ಹಾಕಬೇಕು. ಟೇಸ್ಟ್ ನೋಡ್ಲಾ? ಒಂದೊಂದು ಟೇಸ್ಟ್ ಮಾಡ್ತೀನಿ. ತುಂಬ ಇರುತ್ತೆ ಅಲ್ವಾ, ಸಾಸ್ ಎಲ್ಲ ತುಂಬ ಇದೆ. ಅಷ್ಟೇ. ಕಣ್ಮಣಿ ಅನ್ಬೋದು it. Actually, pasta almost ಎಲ್ಲರಿಗೂ ವೈಟ್ ಸಾಸ್ ಇಷ್ಟ. ಬಟ್ ಐ ಡೋಂಟ್ ನೋ, ನನಗೆ ರೆಡ್ ಸಾಸ್ ಪಾಸ್ತಾನೇ ಇಷ್ಟ. ಅದರಲ್ಲೂ ಸ್ಪೈಸಿ ಆಗಿರ್ಬೇಕು. ನಾನು ಜಾಸ್ತಿ ಉಪ್ಪು ಖಾರ ತಿಂತೀನಿ. ಯಾ, I'm done. ತಿನ್ನೋ ಥರ ಇದೆ, ತಿನ್ಬಿಟ್ಟು ಬರ್ತೀನಿ. ಶ್ರೀ ಪಾಸ್ ಹೆಂಗಿತ್ತು? ನೈಸ್, ಚೆನ್ನಾಗಿ ತಿನ್ಬೋದಿಲ್ಲ, ಚೆನ್ನಾಗಿತ್ತು, ಸೂಪರ್. ಮತ್ತೆ ಪರವಾಗಿಲ್ಲ ಅಲ್ಲ ಮಚ್ಚ ಅಡುಗೆ? ಔಟ್ ಆಫ್ ರೇಟಿಂಗ್ 10ಗೆ 7.5 ಇಲ್ಲ 8. ಓಕೆ, ಆಯಿತು. ಪಾಸ್ತಾ ಸೂಪರ್ ಆಗಿದೆ. ರೇಟಿಂಗ್ ಕೊಡು ಮಚ್ಚ. ಸೂಪರ್ ರೇಟಿಂಗ್ ಕೊಡು ಮಚ್ಚ. 7.8. ಓಕೆ, ಆಯಿತು ಮಚ್ಚ. ರೇಟಿಂಗ್ ಕೊಡು. ಎಷ್ಟಕ್ಕೆ? 10ಗೆ 2 ಮಚ್ಚ. ಲೇ ಅಷ್ಟು ಕೆಡ್ದಾಗ ಮಾಡಿಲ್ಲ ಮಚ್ಚ. 9.5. ಥ್ಯಾಂಕ್ ಯು. ಇನ್ನೊಂದು 0.5 ಹಾಂ, ಬಿಸಿ ಇದ್ದರೆ ಚೆನ್ನಾಗಿರೋದು. ಅದೇ ಇನ್ನೊಂದು ಮಿಕ್ಕಿದ ಇನ್ನೊಂದು 0.5. हाँ, गरम नहीं है क्योंकि 2 बजे को गया ना. या यू टेल मा. अब यू टेल मा. Hey, she didn't even eat, right? I had eaten. She had. We didn't give to her. You had. Let's give review. हाँ. Thank you.